ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಬೆಳಿಗ್ಗೆ ನಾನು ರಾಯರ ಪೂಜೆ ಮುಗಿದ ತಕ್ಷಣ ನಾನು ಏನೂ ಓದೇ ಇಲ್ಲ ಫ್ರೆಂಡ್ಸ್. ಮತ್ತು ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಯಾಕಪ್ಪ ಅಂತ ನಂಗೆ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇಷ್ಟೆಲ್ಲ ತಲೆನೋವು, ಅರ್ಧ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಮತ್ತು ಇಷ್ಟು ತನೂ ರೆಸ್ಟ್ ಮಾಡಿದೆ ಟ್ಯಾಬ್ಲೆಟ್ ತೊಗೊಂಡು. ಇವಾಗ ಸ್ವಲ್ಪ ಕಡಿಮೆ ಅನಿಸ್ತಾ ಇದೆ. ಅದಕ್ಕೆ ನಾನು ಇವಾಗ ಸ್ಟಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ 11 ಗಂಟೆ ಆಯಿತು. ಇವಾಗ 11:05 ಆಗೈತೆ. 11 ಗಂಟೆ ಆಗೈತಿ ಫ್ರೆಂಡ್ಸ್. ನಾನು ಇವಾಗ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂದು ಸೆಕೆಂಡ್ PUC ಪುಸ್ತಕ ಐತಲ್ಲ, ಇದರ ಲಾಸ್ಟ್ ಇನ್ನೂ 2 ಟಾಪಿಕ್ಸ್ ಅದಾವೆ. ಅದು ಕಂಪ್ಲೀಟ್ ಆಯ್ತಂದ್ರೆ ನನ್ನ ಪೊಲಿಟಿಕಲ್ ಸಿಲೆಬಸ್ ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ. ನಾಳೆ ನಂದು ಕನ್ನಡ ಸಿಲೆಬಸ್ನ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ.
ಇವಾಗ ನಾನು ಸೆಕೆಂಡ್ PUC ಪೊಲಿಟಿಕಲ್ ಪುಸ್ತಕದಲ್ಲಿರುವಂತಹ ಲಾಸ್ಟ್ 2 ಟಾಪಿಕ್ಸ್ಗಳನ್ನು 1 ಅವರಲ್ಲಿ ಕಂಪ್ಲೀಟ್ ಮಾಡಿಕೊಂಡೆ. ಆಮೇಲೆ ನಾನು ಒಂಚೂರು ಏನು ಓದ್ಕೊಳ್ಳೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ತಲೆನೋವು ತುಂಬ ತಲೆನೋವ್ತಾ ಇತ್ತು. ನಾನು ಮಲ್ಕೊಂಡ್ಬಿಟ್ಟೆ. ಇಡೀ ದಿನಾನು ಓದೋಕ್ಕೆ ಆಗಲಿಲ್ಲ. The next day. ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅರ್ಲಿ ಮಾರ್ನಿಂಗ್ ಎದ್ದಿಲ್ಲ. ಬೆಳಗ್ಗೆ 7 ಗಂಟೆಗೆ ಎದ್ದು ಟೀ ಕುಡಿತಾ ಇದ್ದೀನಿ. ಟೀ ಕುಡಿದು ಮನೆ ಕೆಲಸ ಮುಗಿಸ್ಕೊಂಡು ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಏನಪ್ಪ ಅಂತಂದರೆ ನಂದು ಸ್ಟಡಿನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮು 11 ಗಂಟೆ ಆಯಿತು ಫ್ರೆಂಡ್ಸ್. 10:56 ಆಯಿತು. ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನನಗೆ ಸ್ವಲ್ಪ ಫುಲ್ಲು ತಲೆನೋವು ಫ್ರೆಂಡ್ಸ್. ಇಲ್ಲಿ ತಲೆನೋಸ್ತಾ ಇತ್ತು ನಿನ್ನೆ, ಇವತ್ತು ಇಲ್ಲಿ ತಲೆನೋಸಾಗತ್ತು. ಆಮೇಲೆ ಇವಾಗಂತೂ ಕಂಪ್ಲೀಟಾಗಿ ಆರಾಮ್ ಅನಿಸಿತ್ತು. ಇವಾಗೇನು ನೋಸ್ತಾ ಇಲ್ಲ. ಇವಾಗ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನನ್ನ ಟೈಮ್ ಟೇಬಲಲ್ಲಿ ಪೊಲಿಟಿಕಲ್ ನಿನ್ನೆ ಕಂಪ್ಲೀಟ್ ಆಗೈತಿ. ನಿನ್ನೆ ನಾನೇನು ಸ್ಟಡಿ ಮಾಡಿಲ್ಲ ಅಂದ್ರೂ ಅದ್ರ2 ಟಾಪಿಕ್ ಉಳಿದಿದ್ವು ಅಂತ ಹೇಳಿದ್ನಲ್ಲ ಪೊಲಿಟಿಕಲಲ್ಲಿ, ಅವನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಅದನ್ನು ಏನು ಪೊಲಿಟಿಕಲ್ದು ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗೈತಿ. ಅದನ್ನು ಇವಾಗ ಟಿಕ್ ಮಾಡ್ಕೊತೀನಿ. ಆಮೇಲೆ ನನ್ನ ಸ್ಟಡಿನ ನಾನು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಕನ್ನಡಕ್ಕೆ ಏನೇನು ಓದ್ಕೋಬೇಕು, ನನ್ನ ಹತ್ರ ಇರುವಂತಹ ನೋಟ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊತೀನಿ. ಇದರಲ್ಲಿ ನಾನು ಕನ್ನಡ ಗ್ರಾಮರನ್ನು ಬರ್ಕೊಂಡು ಇಟ್ಕೊಂಡಿದ್ದೀನಿ, ಕಂಪ್ಲೀಟ್ ನೋಟ್ಸ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಏನಿಲ್ಲ ಫ್ರೆಂಡ್ಸ್, ಇಲ್ಲಿ ಏನೋ ಸ್ವಲ್ಪ ಒಂದು 20ರಿಂದ 25 ಪೇಜ್ ಗ್ರಾಮರ್ ಇರಬೇಕು. ಅದಿಷ್ಟು ಕಂಪ್ಲೀಟ್ ಗ್ರಾಮರ್ ಇದರಲ್ಲಿ ಬರ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಇದು 6th to 10th ಸ್ಟ್ಯಾಂಡರ್ಡ್ವರೆಗೂ ಇರುವಂತಹ ಕವಿ ಪರಿಚಯಗಳನ್ನೆಲ್ಲ ನಾನು ಪುಸ್ತಕದಲ್ಲಿರುವಂತಹ ಕವಿ ಪರಿಚಯಗಳು ಅವುಗಳನ್ನೆಲ್ಲ ನಾನು ಕಟ್ ಮಾಡಿಕೊಂಡು ಇದರಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಏನು ಸ್ಕೂಲ್ ಪುಸ್ತಕದಲ್ಲಿ ಬರುವಂತಹ ಸಂಧಿಗಳು, ಸಮಾಸಗಳು ಅವುಗಳನ್ನೆಲ್ಲ ಇದರಲ್ಲಿ ಬರೆದಿಟ್ಕೊಂಡಿನಿ. ಇದನ್ನು ನಾನು ಓದ್ತೀನಿ. ಆಮೇಲೆ ಇದು 10th ಸ್ಟ್ಯಾಂಡರ್ಡಲ್ಲಿರುವಂತಹ ಏನು ನೋಟ್ಸ್, ಇದು ಇಂಪಾರ್ಟೆಂಟ್ ನೋಟ್ಸ್. 10th ಸ್ಟ್ಯಾಂಡರ್ಡಲ್ಲಿ ಏನೇನು ಬರುತ್ತಲ್ಲ ಅದೆಲ್ಲ ಇದರಲ್ಲಿ ವ್ಯಾಕರಣ ಐತಿ. ಅದನ್ನು ಒಂಚೂರು ನೋಡ್ಕೋಬೇಕು, ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇದು ನೋಟ್ಸ್, ಕನ್ನಡದಲ್ಲಿರುವಂತಹ ಎಲ್ಲ ಏನೇನು ಕಂಪ್ಲೀಟ್ ಆಗಿರುವಂಥ ನೋಟ್ಸ್ಗಳು, ಆಮೇಲೆ ಪ್ರಶ್ನೆ ಪತ್ರಿಕೆ, ಆಮೇಲೆ ಇಂಪಾರ್ಟೆಂಟ್ ಏನೇನು ಇರ್ತಾವಲ್ಲ ಅವನ್ನೆಲ್ಲ ನಾನು ಇದರಲ್ಲಿ ಬರೆದಿಟ್ಕೊಂಡಿದ್ದೀನಿ. ಇದನ್ನೇ ಓದ್ಕೊತೀನಿ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಪುಸ್ತಕ ಏನು ಡೀಟೇಲಾಗಿ ಓದ್ಕೊಳಲ್ಲ. ಇಂಪಾರ್ಟೆಂಟ್ ಅದರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಗಳನ್ನೆಲ್ಲ ನಾನು ಇಲ್ಲಿ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವನ್ನ ನಾನು ಕಂಪ್ಲೀಟಾಗಿ ಓದ್ಕೋತೀನಿ. ಇದಿಷ್ಟು ನನ್ನ ಕನ್ನಡಕ್ಕೆ ಇರುವಂತಹ ನೋಟ್ಸ್ಗಳು ಫ್ರೆಂಡ್ಸ್. ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಾನು ಇವಾಗ ಸ್ಟಾರ್ಟ್ ಮಾಡತ್ತೀನಿ. ಫಸ್ಟ್ ನಾನು ಕನ್ನಡ ಗ್ರಾಮರನ್ನು ಕಂಪ್ಲೀಟಾಗಿ ಓದ್ಕೊಂಡು ಬಿಡ್ತೀನಿ. ಆಮೇಲೆ ಉಳಿದ ಟಾಪಿಕ್ಗಳನ್ನು ಓದ್ಕೊಳ್ಳೋಕ್ಕೆ ಆಗುತ್ತೆ. ಇವಾಗ ಕನ್ನಡ ಗ್ರಾಮರ್ ಓದ್ಕೊಳ್ತಿದ್ದೀನಿ. ಇಲ್ಲಿ ನೋಟ್ಸ್ ಮಾಡಿಟ್ಕೊಂಡಿದ್ದೀನಿ, ಕಂಪ್ಲೀಟ್ ಕನ್ನಡ ಗ್ರಾಮರ್ ನೋಟ್ಸ್ ಮಾಡಿಟ್ಕೊಂಡಿದ್ದೀನಿ. ಇದನ್ನೇ ಓದ್ಕೊಳ್ತೀನಿ ಇವಾಗ ನಾನು ಕನ್ನಡ ಗ್ರಾಮರ್ ಓದ್ಕೊಳ್ತಾ ಇದ್ದೀನಿ. ಇಲ್ಲಿ ವರ್ಣಮಾಲೆಗಳು, ಸಂಯುಕ್ತಾಕ್ಷರಗಳು, ಗುಣಿತಾಕ್ಷರಗಳು, ಸಂಧಿಗಳು, ಸಮಾಸಗಳು, ಕೃದಂತಗಳು, ತದ್ಧಿತಾಂತಗಳು, ವಿಭಕ್ತಿ ಪ್ರತ್ಯಯಗಳು, ಇವನ್ನೆಲ್ಲ ಈ 2 ತಾಸು ಅವಧಿಯಲ್ಲಿ ನಾನು ಕಂಪ್ಲೀಟಾಗಿ ಓದ್ಕೊಂಡು ಮುಗಿಸ್ಕೊಂಡೆ. 2 hours later. ಫ್ರೆಂಡ್ಸ್, ಇವಾಗ ಟೈಮು 1 ಗಂಟೆ ಆಯಿತು. ನಾನು 11 ಗಂಟೆಯಿಂದ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ 1 ಗಂಟೆ ಆಯಿತು, 2 ತಾಸು ಸ್ಟಡಿ ಆಯಿತು. ಇವಾಗ ನಾನು ವಿಭಕ್ತಿ ಪ್ರತ್ಯಯಗಳನ್ನು ಓದ್ಕೊಳ್ತಾ ಇದ್ದೆ. ವಿಭಕ್ತಿ ಪ್ರತ್ಯಯಗಳು ಓದ್ಕೊಳ್ಳುವಾಗ ನನಗೆ ಸಡನ್ನಾಗಿ ಒಂದು ನೆನಪಾಯಿತು. ಏನಪ್ಪ ಅಂತಂದರೆ, ನನ್ನ ಸ್ಟೂಡೆಂಟ್ಸ್ಗಳಿಗೆ ನಾನು ವಿಭಕ್ತಿ ಪ್ರತ್ಯಯಗಳನ್ನು ಹೇಳುವಾಗ ನಾನು ಒಂದು ಹಾಡನ್ನು ಹಾಡಿದ್ದೆ, ಅವರಿಗೆ ನೆನಪಿನಲ್ಲಿ ಇಟ್ಕೊಳ್ಳೋ ಉದ್ದೇಶದಿಂದ. ಅದನ್ನೇ ನಾನು ಇಲ್ಲೂ ಹಾಡ್ತೀನಿ. ಯಾಕಂತಂದರೆ ನನ್ನ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ಗಳಿಗೂ ಸಹ ಇದು ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ. ಕೆಲವರಿಗೆ ಗೊತ್ತಿರುತ್ತಾ, ಕೆಲವರಿಗೆ ಗೊತ್ತಿರಲ್ಲ. ಹಾಗಾಗಿ ಗೊತ್ತಿದ್ದವರು ಸರಿ, ಗೊತ್ತಿಲ್ಲದೆ ಇರೋರಿಗೆ ಇದು ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಹಾಡ್ತೀನಿ. ಪ್ರಥಮ ಉ ದ್ವಿತೀಯ ಅನ್ನೋ ತೃತೀಯ ಇಂದ ಚತುರ್ಥಿ ಗೆ ಕೆ ಪಂಚಮಿ ದೆಸೆಯಿಂದ ಷಷ್ಠಿಯ ಸಪ್ತಮಿಯಲ್ಲಿ ಸಂಬೋಧನಾ ಅ ಎ ಈರ, ಸಂಬೋಧನಾ ಅ ಎ ಈರ. ಪ್ರಥಮ ಉ ದ್ವಿತೀಯ ಅನ್ನೋ ತೃತೀಯ ಇಂದ ಚತುರ್ಥಿ ಗೆ ಕೆ ಪಂಚಮಿ ದೆಸೆಯಿಂದ ಷಷ್ಠಿಯ ಸಪ್ತಮಿಯಲ್ಲಿ ಸಂಬೋಧನಾ ಅ ಎ ಈರ,
ಸಂಬೋಧನಾ ಅ ಎ ಈ ರ. ಓಕೆ ಫ್ರೆಂಡ್ಸ್, ಹೆಂಗೈತಿ? ಚೆನ್ನಾಗೈತಲ್ಲ? ಇವಾಗ ನಾನು ವಿಭಕ್ತಿ ಪ್ರತ್ಯಯಗಳು, ಕನ್ನಡ ವಿಭಕ್ತಿ ಪ್ರತ್ಯಯಗಳು ಮತ್ತು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳು ಎರಡೂ ಸಹ ಕಂಪ್ಲೀಟಾಗಿ ಓದ್ಕೊಂಡೆ. ನೆಕ್ಸ್ಟ್ ಅಲಂಕಾರಗಳನ್ನು ಓದ್ಕೊಂಡೆ ಮತ್ತು ಛಂದಸ್ಸುಗಳನ್ನು ಸಹ ಕಂಪ್ಲೀಟಾಗಿ ಓದ್ಕೊಂಡೆ. ಫ್ರೆಂಡ್ಸ್, ಇವಾಗ ಟೈಮು 2 ಗಂಟೆ ಆಯಿತು. ಮತ್ತು 1 ಅವರ್ ಸ್ಟಡಿ ಆಯಿತು, ಕಂಪ್ಲೀಟ್ ಆಯಿತು ನಂದು. ನಾನು ಇವಾಗ ಅಲಂಕಾರವನ್ನು ಕಂಪ್ಲೀಟಾಗಿ ಓದ್ಕೊಂಡೆ ಮತ್ತು ಛಂದಸ್ಸನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಿದೆ. ಇವಾಗ ಛಂದಸ್ಸಿನಲ್ಲಿ ಬರುವಂತಹ ಗಣಗಳನ್ನು ನೆನಪಿನಲ್ಲಿಟ್ಕೊಳ್ಳೋಕ್ಕೆ ಚಿಕ್ಕ ಪದ್ಯವನ್ನು ಹೇಳ್ತೀನಿ. ನನಗೆ ಗೊತ್ತಿರೋರು ಸರಿ, ಗೊತ್ತಿಲ್ಲದಿರೋರು ತಿಳ್ಕೊಳ್ಳಿ ಅಂತ ಅಷ್ಟೇ. ಗುರುಲಗು ಮೂರಿರೆ ಮನಗಣ, ಗುರುಲಗು ಮೊದಲಲ್ಲಿ ಬರಲು ಭಯಗಣ, ಗುರುಲಗು ನಡುವಿರೆ ಜರಗಣ, ಗುರುಲಗು ಕೊನೆಯಲ್ಲಿ ಬರಲು ಸತಗಣ. ಈ ರೀತಿಯಾಗಿರುವಂತಹ ಚಿಕ್ಕ ಪದ್ಯ ಫ್ರೆಂಡ್ಸ್. ಇದನ್ನು ಪ್ರಾಕ್ಟೀಸ್ ಮಾಡಿ 1 ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ ಫ್ರೆಂಡ್. ಓಕೆ ಫ್ರೆಂಡ್ಸ್, ನಾನು ಇವಾಗ 2 ಗಂಟೆ ಆಯ್ತಲ್ಲ, ನಾನು ರೆಸ್ಟ್ ಮಾಡ್ತೀನಿ. ಊಟ ಮಾಡಿ ರೆಸ್ಟ್ ಮಾಡ್ತೀನಿ ಒಂದು 1/2 ಅವರ್. ಮತ್ತು ನನ್ನ ಸ್ಟಡಿನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್. 2 hours later. ಇವಾಗ 3:25 ಆಯಿತು ಫ್ರೆಂಡ್ಸ್. ಮತ್ತು ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತೀನಿ ಇವಾಗ ಈ ಟೈಮಲ್ಲಿ ನಾನು ಕ್ರಿಯಾಪದಗಳು, ಸಾಧಿತ ಧಾತುಗಳು, ಸಕರ್ಮಕ ಮತ್ತು ಅಕರ್ಮಕ ಧಾತುಗಳು, ಕಾಲಸೂಚಕ ಪ್ರತ್ಯಯಗಳು, ಕರ್ತರಿ ಪ್ರಯೋಗ ಮತ್ತು ಕರ್ಮಣಿ ಪ್ರಯೋಗ, ಸಾಪೇಕ್ಷಿತ ಕ್ರಿಯಾಪದಗಳು, ಅವ್ಯಯಗಳು, ಇದಿಷ್ಟು ಟಾಪಿಕ್ಗಳನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಿಕೊಂಡೆ ಫ್ರೆಂಡ್ಸ್. ಇಷ್ಟೆಲ್ಲ ಮುಗಿಸ್ಕೊಳ್ಳೋದ್ಲಿಗೆ ಟೈಮ್ 5:30 ಆಯಿತು. ನಾನಿವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊತೀನಿ. ಸ್ವಲ್ಪ ಕಸ ಹೊಡೆಯೋದು, ಆಮೇಲೆ ದೀಪ ಹಚ್ಚೋದು ಇರುತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ಮತ್ತು ಇವತ್ತಿನಿಂದ ನಾನು ಟ್ಯೂಷನ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಒಂದಿಷ್ಟು ಏರಿಯಾದಲ್ಲಿರುವಂಥ ಒಂದು 4-5 ಮಕ್ಕಳು ಬರ್ತಾ ಇದ್ದಾವೆ ಟ್ಯೂಷನ್ಗೋಸ್ಕರ. ಅವ್ರ ಪೇರೆಂಟ್ಸ್ ಬಂದು ಕೇಳಿಕೊಂಡ್ರು, ಸ್ವಲ್ಪ ಟೀಚ್ ಮಾಡಿ, ಎಕ್ಸಾಮ್ ಇದೆ ಅಂತಂದು, ಟ್ಯೂಷನ್ ಹೇಳ್ಕೊಡಿ ಅಂತಂದರು. ಆಯಿತು ಅಂತಂದು ಹೇಳ್ಕೊಡ್ತಾ ಇದ್ದೀನಿ. ಇದು ಟ್ಯೂಷನ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮತ್ತು ನನ್ನ ಸ್ಟಡಿ ಸ್ಟಾರ್ಟ್ ಮಾಡೋದ್ಲಿಗೆ 7:30 ಆಯಿತು ಫ್ರೆಂಡ್ಸ್. ಇದು 6 ಗಂಟೆಗೆ ಬಂದಿದ್ದರು, 7:30 ತನಕ ನಾನು ಟೀಚ್ ಮಾಡಿದೆ. ನೋಡಿ 7:22 ಆಯಿತು. ಮತ್ತು ನನ್ನ ಸ್ಟಡಿನ ನಾನು ಸ್ಟಾರ್ಟ್ ಮಾಡಿದೆ. ಇವಾಗ ಇಲ್ಲಿ ನಾನು ಒಂದಿಷ್ಟು ಇಂಪಾರ್ಟೆಂಟ್ ನೋಟ್ಸ್ಗಳನ್ನು ಮಾಡಿಟ್ಕೊಂಡಿದ್ದೆ. ಈ ಸಾಹಿತ್ಯ ಚರಿತ್ರೆ ಮೇಲಿರುವಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು, ಕನ್ನಡದ ಮೊದಲುಗಳು, ಆಮೇಲೆ ತತ್ಸಮ ತದ್ಭವಗಳು, ಇನ್ನೂ ಮುಂತಾದ ಟಾಪಿಕ್ಗಳನ್ನು ನಾನು 1.5 ತಾಸು ಅಭ್ಯಾಸ ಮಾಡಿದೆ. ಆಮೇಲೆ ಊಟ ಗೀಟ ಮಾಡಿ ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿ ಮಲ್ಕೊಂಡೆ ಫ್ರೆಂಡ್ಸ್. ಬೈ ಫ್ರೆಂಡ್ಸ್.